ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡೋದು. ಸ್ನೇಹಿತರೆ ಇವಾಗ ನಿಮಗೆ ಮತ್ತೆ ಒಂದು ಹೊಸ ವಿಡಿಯೋದ ಮುಖಾಂತರ ತಮ್ಮ ಮುಂದೆ ಬಂದಿದ್ದೀನಿ. ಇವಾಗ ನಾನು ವರ್ಕ್ ಮಾಡಿದ್ದೀನಿ. ನಾನು ವರ್ಕ್ ತೋರಿಸ್ತೀನಿ ನಿಮಗೆ ಯಾವ ಥರನಾಗಿ ಏನು ಅನ್ನೋದ್ರ ಬಗ್ಗೆ ನಾನು ವರ್ಕ್ ತೋರಿಸ್ತೀನಿ. ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ವರ್ಕ್ ಬಂದಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮ್ಯೂರಲ್ ವರ್ಕ್ ಬಂದಿದೆ. ಅದನ್ನ ಹಿಂಗೆ ನಿಮಗೆ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ. ಕ್ಲೇ ಮಾಡಲಿಂಗ್ ಅಂದರೆ ಇದು ನಾವು ಮಣ್ಣಲ್ಲಿ ಮಾಡ್ತಾಯಿದ್ದೀವಿ. ಇವಾಗ ಇದಕ್ಕೆ ಕ್ಲೇ ಮಾಡಲಿಂಗ್ ಅಂತಾರೆ. ಮತ್ತು ಈ ವರ್ಕು ಯಾವುದಂದರೆ ನಮ್ಮಲ್ಲಿ 3D ವರ್ಕ್ ಅಂತಂತಂದರೆ ಈಗ ನಾವು ಏನಿದ್ದೀವಿ ಅದೇ ಥರನಾಗಿರುತ್ತೆ. ಮ್ಯೂರಲ್ ಅಂತಂದರೆ ಈ ಗೋಡೆಗೆ ಹಾಕೋ ಥರ, ಇದು ಗೋಡೆಗೆ ಹಾಕೋ ಥರ ಮಾಡಿರೋದು. ಅಂದರೆ ಗೋಡೆಗೆ ನಾವು ಫಿಟ್ಟಿಂಗ್ ಮಾಡ್ತೀವಿ, ಎಂಬೋಜಿಂಗ್ ಕಾಣುತ್ತೆ, ಆ ಥರನಾಗಿ ಮಾಡಿರೋದು. ಇದನ್ನು ನಿಮಗೆ 1 by 1 ಹೇಳ್ಕೊತ ಹೋಗ್ತೀನಿ. ಏನು ಇದ್ರದ್ದು ನಾವು ಯಾವ ಥರನಾಗಿ ಮಾಡಬೇಕು, ಯಾವ ಮಣ್ಣು, ಮತ್ತು ಇದನ್ನು ನಾವು ಯಾವ ಥರನಾಗಿ ಮಣ್ಣುಗಳನ್ನು ಎಷ್ಟು ದಿನ ನೆನೆ ಇಟ್ಕೋಬೇಕು, ಇದು ಎಷ್ಟು ದಿನ ಟೈಮ್ ತೊಗೊಳುತ್ತೆ, ಮತ್ತು ಇದಕ್ಕೆ ಮಾಡುವಂಥ ಟೂಲ್ಸ್ಗಳು ಯಾವ ಥರನಾಗಿರ್ತವೆ ಅನ್ನೋದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು. ಈಗ ಇದನ್ನು ನಾವು ಓಪನ್ ಮಾಡ್ತೀವಿ ನೋಡಿ. ಈಗೆಲ್ಲ ಮಾಡಿರೋದು ಇದನ್ನು ನಾವು ಈ ಥರ ಯಾಕೆ ಹಾಕಿರ್ತೀವಿ ಅಂತಂದರೆ ಗಾಳಿಗೆ ಅಥವಾ ಸ್ವಲ್ಪ ನಾವು ಆಚೆ ಬಿಟ್ಟಾಗ ಇದೆಲ್ಲ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಹಿಂಗಾಗಿ ನಾವು ಸ್ವಲ್ಪ ಒದ್ದೆ ಬಟ್ಟೆನ ಹಾಕಿರ್ತೀವಿ, ನೀರಲ್ಲಿ ನೆನೆಸ್ಬಿಟ್ಟು ಈ ಥರ ಬಟ್ಟೆಗಳನ್ನು ಹಾಕಿರ್ತೀವಿ. ಈ ನಿಮಗೆ ವಿಡಿಯೋಗೋಸ್ಕರ ನಾನು ಇನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಯಾಕಂದರೆ ನಾವು ಏನು ಕೆಲಸ ಮಾಡಬೇಕು ಆ ಕೆಲಸಕ್ಕೆ ಮಾತ್ರ ಓಪನ್ ಇಟ್ಟಿರ್ತೀವಿ ಅದನ್ನು ಮಾಡೋದು. ಆಮೇಲೆ ನಮ್ಮ ಕೆಲಸ ಕಂಪ್ಲೀಟ್ ಆದಮೇಲೆ ಅದನ್ನು ಮತ್ತೆ ನಾವು ಈ ಥರ ಬಟ್ಟೆಗಳನ್ನು ಮುಚ್ಚಿಬಿಟ್ಟಿರ್ತೀವಿ, ಪ್ಯಾಕ್ ಮಾಡಿರ್ತೀವಿ. ಈ ನಿಮಗೆ ವಿಡಿಯೋ ಮಾಡೋಗೋಸ್ಕರ ಇದನ್ನೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ಇದೊಂದು ಮ್ಯೂರಲ್. ಈಗಿದು ಮಣ್ಣು, ಕೆಂಪು ಮಣ್ಣು. ಇದರಲ್ಲೇ ಸುಮಾರು ವೈಟ್ ಮಣ್ಣು ಬರುತ್ತೆ, ಗ್ರೇ ಮಣ್ಣು ಬರುತ್ತೆ, ರೆಡ್ ಮಣ್ಣು ಬರುತ್ತೆ. ಮಣ್ಣುಗಳಲ್ಲೇ ಒಂದು 2-3 ಥರ ಇದೆ. ಇದರಲ್ಲಿನೂ ಕೂಡ ನಾವು ಆಲ್ಮೋಸ್ಟಾಗಿ ಕೆಂಪು ಮಣ್ಣುಗಳನ್ನು ಯೂಸ್ ಮಾಡ್ತೀವಿ ಮತ್ತು ಗ್ರೇ ಮಣ್ಣುಗಳನ್ನು ಯೂಸ್ ಮಾಡ್ತೀವಿ. ಅಂದರೆ ಒಂದು ಸಿಮೆಂಟ್ ಥರ ಬರುತ್ತೆ. ಅದನ್ನು ನಿಮಗೆ ನೀವು ನೋಡಿರ್ತೀರ, ನಾನು ಕೆಲವೊಂದಿಷ್ಟು ಪುತ್ಥಳಿಗಳನ್ನು ಮಾಡಿರ್ತೀನಲ್ಲ, ಮಾಡಿದಾಗ ನೋಡಿರ್ತೀರ ಸ್ವಲ್ಪ ಸಿಮೆಂಟ್ ಥರ ಕಾಣಿಸ್ತಾ ಇರುತ್ತೆ ನೋಡಿ. ಅದು ಸಿಮೆಂಟ್ ಅಲ್ಲ, ಅದು ಸಿಮೆಂಟ್ ಥರ ಮಣ್ಣು ಮಾತ್ರ. ಹಾಗೆ ಇದನ್ನು ಕೂಡ ಕೆಂಪು ಮಣ್ಣು. ಇವತ್ತು ನಾನು ಈ ಮ್ಯೂರಲ್ ಆರ್ಟ್ ಅನ್ನೋದು ಈ ಕೆಂಪು ಮಣ್ಣಿಂದ ಮಾಡಿದ್ದೀನಿ. ಇದನ್ನು ನಾವು ಯಾವ ಥರನಾಗಿ ಏನು ಇದನ್ನು ನಮಗೆ ಮೂಟೆಗಟ್ಟಲೆ ಅಂದರೆ ಚೀಲಗಟ್ಟಲೆ ಸಿಗುತ್ತೆ ಮಣ್ಣು. ಆ ಮಣ್ಣನ್ನು ತಗೊಂಡ್ಬಂದು ಸುಮಾರು ಒಂದು 15 ದಿನ ಒಂದು ಡ್ರಮ್ ಒಳಗಡೆ ನಾವು ನೀರು ಹಾಕಿ ನೆನೆ ಇಟ್ಟಿರ್ತೀವಿ. ಅದನ್ನು ನೆನೆ ಇಟ್ಟ ಮೇಲೆ 15 ದಿನ ಆದಮೇಲೆ ನಾವು ಅದನ್ನು ಮಣ್ಣುಗಳನ್ನು ತಗೊಂಡು ಆಮೇಲೆ ನಮಗೆ ಹದ ಬಂದಿರುತ್ತೆ. ಈಗ ಒಂದು ಎಕ್ಸಾಂಪಲ್ಲು, ಚಪಾತಿ ಮಾಡಬೇಕಾದ್ರೆ ಹಿಟ್ಟುಗಳನ್ನು ನಾವು ಹೆಂಗೆ ನೆನೆಸಿರ್ತೀವಿ, ನೀವು ಹಂಗೆ ನೆನೆಸಿ ನೀವು ಚಪಾತಿಗಳನ್ನು ಮಾಡಿದ ಮೇಲೇ ನೀವು ಅದು ಹಿಟ್ಟುಗಳನ್ನು ಮಾಡಿದ ಮೇಲೆ ಹಂಗೆ ನೀವು ನಾದ ಚಪಾತಿ ಮಾಡೋಕ್ಕಾಗಲ್ಲ. ಯಾಕಂದರೆ ಒಡಕ್ಕೆ ಬರುತ್ತೆ. ಒಂದು 10 ನಿಮಿಷ 15 ನಿಮಿಷ ಬಿಡ್ತೀರಿ ಅದನ್ನು ಹಿಟ್ಟು, ಆಮೇಲೆ ನೀವು ಚಪಾತಿ ಅಥವಾ ಹೋಳಿಗೆ ಮಾಡ್ತೀರಿ. ಇದು ಕೂಡ ಅದೇ ಥರನಾಗೇ ನಾವು ಇಮ್ಮಿಡಿಯೇಟಾಗಿ ಮಣ್ಣು ಕಲಿಸಿದ ತಕ್ಷಣವೇ ತಗೊಂಡು ನಾವು ವರ್ಕ್ ಮಾಡೋಕತ್ರೆ ಆ ಮಣ್ಣು ಏನಾಗುತ್ತಂದರೆ, ಈಗ ಹಿಂಗಿರುತ್ತಲ್ವ ಇದು, ನಾವು ಅಕಸ್ಮಾತಾಗಿ ಯಾವುದೋ ಒಂದು ತಗೋದಾಗ ಹಿಂಗೆ ಈ ಥರ ಹಿಂಗೆ ಹೊಡಿತೆ, ಈ ಥರ ಆದಾಗ ನಮ್ಮ ವರ್ಕ್ಗಳು ಸರಿಯಾಗಿ ಬರೋಲ್ಲ. ಅದಕ್ಕಾಗಿ ಒಂದು 15 ದಿನ ಇದನ್ನು ನೆನೆಯಿಟ್ಟು ಆಮೇಲೆ ನಾವು ತೆಗೆದಾಗ ನೈಸಾಗಿ ಒಳ್ಳೆ ಬೆಣ್ಣೆ ಥರ ಬಂದಿರುತ್ತೆ. ಈ ಥರ ಒಳ್ಳೆ ಬೆಣ್ಣೆ ಥರ ಕೈಯಲ್ಲಿ ಹಿಡಿದ್ರೂ ಕೂಡ ಒಳ್ಳೆ ಬೆಣ್ಣೆ ಥರ ಇರುತ್ತೆ ಈ ಥರ. ಅವಾಗ ನಾವು ಇದನ್ನು ವರ್ಕ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ ನಿಮ್ಗೆ ಹಂಗೆ 1 by 1 ಹೇಳ್ಕೊತ ಹೋಗ್ತೀನಿ. ಯಾಕಂದರೆ ಈಗ ಇದು ಮಣ್ಣಿಂದ ಆಯಿತು. ನೆಕ್ಸ್ಟು ವರ್ಕ್ಗಳನ್ನು ಯಾವ ಥರನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ನಾವು ಫಸ್ಟು ನೋಡಿ, ಅಲ್ಲಿ ನಾನು ನಿಮ್ಗೆ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಆ ಫೋಟೋ ತೋರಿಸ್ತಂದಂಗೆ ನಮಗೆ ಅದನ್ನು ಕಸ್ಟಮರ್ ಕೊಟ್ಟಿರ್ತಾರೆ. ಅದನ್ನು ನಾವು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ನಾವು ಮಾಡ್ಕೊಂಡು ಆಮೇಲೆ ಈ ಥರ ಸೀಟು ಅಂದರೆ ನಾವು ಕೆಳಗಡೆ ಇದು ಹಲಿಗೆ ಇದೆ, ಪ್ಲೌಡ್ ಇದೆ, ಇದ್ರ ಮೇಲೆ ಅದನ್ನೇ ಸ್ಕೆಚ್ ಹಾಕ್ಕೊಂಡಿರ್ತೀವಿ. ನಾವು ಸ್ಕೆಚ್ ಹಾಕ್ಕೊಂಡು ಡೈಲಿ ಅಂದರೆ 1 by 1. ಈಗ ನನಗೆ ಮೇಲ್ಗಡೆ ಇಲ್ಲಿ ಸರ್ಪ ಇದೆ, ಈ ಸರ್ಪದಿಂದ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಇದರಿಂದ ಹಚ್ಕೊತ ತೊಗೊಂಬರ್ತೀವಿ. ಅಂದರೆ ಮೇಲ್ಗಡೆಯಿಂದ ಒಂದೇ ಕಡೆಯಿಂದ ನಾವು ಹಚ್ಕೊತ ಬರ್ತೀವಿ.
ಬಂದಮೇಲೆ ಆಮೇಲೆ ಒಂದು ಸುಮಾರು ಒಂದು ಹಂತಕ್ಕೆ ರಫ್ ಬಂದಮೇಲೆ ಆಮೇಲೆ ಫಿನಿಶಿಂಗ್ ಸ್ಟಾರ್ಟ್ ಮಾಡ್ತೀವಿ. ಫಿನಿಶಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಇದನ್ನು ಸುಮಾರು ನನಗೆ ಇದು ಒಂದು 10 ದಿನ ಟೈಮ್ ತೊಗೊಂಡಿದೆ. 10 ದಿನ ಟೈಮ್ ತೊಗೊಂಡಿದೆ. ಇನ್ನೂ ಕೆಲಸಗಳಿದೆ. ಇನ್ನೂ ಇದರಲ್ಲಿ ನಾನು ಕೆಲಸಗಳು ಮಾಡಬೇಕು. ಬಟ್ ನಿಮಗೆ ವಿಡಿಯೋ ಇವಾಗ ಮಾಡಿದ್ದೀನಿ. ಇದನ್ನು ನೆಕ್ಸ್ಟು ಹಚ್ಚು ರೆಡಿ ಆದಮೇಲೆ ನಿಮ್ಗೆ ವಿಡಿಯೋಗಳು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ನಾನು ಮಣ್ಣಲ್ಲೇ ಮಾಡ್ತಾ ಇರೋದೇ ತೋರಿಸ್ತಾ ಇದ್ದೀನಿ. ಹಂಗೆ ಇನ್ನೂ ವರ್ಕು ಏನು ಕಂಪ್ಲೀಟ್ ಆಗಿಲ್ಲ. ಇವಾಗ ನೋಡಿ, ಈಗ 1 by 1 ಏನಪ್ಪ ಅಂತಂದರೆ, ಈಗ ಇಲ್ಲಿ ಮಾಡಿದ್ದೀವಿ. ಇದಕ್ಕೆ ನರಸಿಂಹಸ್ವಾಮಿಗೆ ಸಿಂಹದ ಮುಖ ಇರುತ್ತಲ್ವ, ಅದಕ್ಕೆ ನಾವು ಈ ಥರ ಲೈನ್ಗಳು ಇನ್ನೂ ಕೊಟ್ಟಿಲ್ಲ. ಈಗ ನಿಮ್ಮ ಮುಂದೆನೇ ಕೊಡ್ತಾಯಿದ್ದೀನಿ ನೋಡಿ, ಈ ಥರನಾಗಿ. ನೋಡಿದ್ರಲ್ವ, ಈಗ ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ ಹಿಂಗೆ ವರ್ಕ್ ಮಾಡೋದು ಕೂಡ. ನೋಡಿರಲ್ಲ ಸ್ನೇಹಿತರೆ, ಈ ಥರನಾಗಿ. ಈಗಿದು ನಾವು ಮಾಡಿದ ಮೇಲೆ ಇನ್ನೂ ಕೆಲವೊಂದಿಷ್ಟು ಇದ್ದಾವೆ ಮಾಡೋದು. ಆಮೇಲೆ ಸ್ವಲ್ಪ ಇದನ್ನು ಏನು ಮಾಡ್ಬೇಕಂದ್ರೆ, ಬ್ರಷ್ಷು ಅಂದರೆ ಸ್ಮೂತ್ ಬ್ರಷ್ ಇರಬೇಕು. ಸ್ಮೂತ್ ಬ್ರಷ್ಷು ಅಂದರೆ ರಫ್ ಬ್ರಷ್ನೇ ಆಗಲ್ಲ, ಸ್ಮೂತ್ ಬ್ರಷ್ಲೇ ಸ್ವಲ್ಪ ಹಿಂಗೆ ಫಿನಿಶಿಂಗ್ ಮಾಡಬೇಕು ಇದನ್ನು. ಯಾಕಂದರೆ ನಾವು ಲೈನ್ ಹಾಕಿರ್ತೀವಲ್ಲ, ಲೈನ್ ಹಾಕಿದಾಗ ಆ ಕಡೆ ಈ ಕಡೆ ಸ್ವಲ್ಪ ಒಡೆದೋಗಿರ್ತವೆ. ಅವಾಗ ಈ ಥರ ನಾವು ಮತ್ತೆ ನೈಸಾಗಿ ಬ್ರಷ್ ತೊಗೊಂಡು ನೈಸ್ ಮಾಡಬೇಕು ಹಿಂಗೆ. ನೋಡಿದ್ರಲ್ಲ, ಈ ಥರನಾಗಿ. ಈಗ ಇದು ರೆಡಿ ಆದಮೇಲೆ ಇದಕ್ಕೆ ಮೇಲ್ಗಡೆ ನಾವು ಅಚ್ಚು ಅಂದರೆ ಮೋಲ್ಡಿಂಗ್ ಮಾಡ್ಕೊತೀವಿ. ಇದ್ರ ಮೇಲ್ಗಡೆ ನಾವು ಮೋಲ್ಡಿಂಗ್ ಮಾಡ್ಕೊತೀವಿ. ಮೋಲ್ಡಿಂಗ್ ಆದಮೇಲೆ ಅಂದರೆ ಸಾಚ ಅಂದರೆ ನಮ್ಮ ಕಡೆ ಅದು ಏನದು ಮೋಲ್ಡಿಂಗ್ ಅಂದರೆ ಇದು ಸಾಚ ಅಂದರೆ ಅಚ್ಚು. ಈಗ ಕೆಲವೊಂದಿಷ್ಟು ಈಗ ಊರ ಕಡೆ ಬಂದಿರ್ತಾರೆ ನೋಡಿ, ಅಂದರೆ ಮಣ್ಣನ್ನು ಇಟ್ಬಿಟ್ಟು ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಿಗ್ರಹಗಳನ್ನು ಕೊಟ್ಟರೆ ಅದನ್ನು ಅಚ್ಚು ಅಥವಾ ಮಣ್ಣಲ್ಲಿ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಒಳಗಡೆ ಕಂಚು ಆಗಲಿ ಅಥವಾ ಹಿತ್ತಾಳೆ ಈ ಥರ ಯಾವ್ದಾದ್ರು ನಿಮ್ಗೆ ಸುರಿಬಿಟ್ಟು ನಿಮ್ಗೆ ವಿಗ್ರಹಗಳು ಮಾಡಿಕೊಡ್ತಿದ್ರಲ್ಲ, ಅದೇ ಥರನಾಗಿ ನಾವು ಆ ವಿಗ್ರಹಗಳು ರೆಡಿ ಆಗಬೇಕಂದ್ರೆ ಫಸ್ಟು ನಾವು ಈ ವಿಗ್ರಹಗಳ ರೆಡಿ ಮಾಡಬೇಕು. ಈ ವಿಗ್ರಹ ರೆಡಿ ಆಯ್ತಂದರೆ ಇದಕ್ಕೆ ನಾವು ಬೇಕಾದಷ್ಟು ಪ್ರಿಂಟ್ಗಳನ್ನು ತಗೋಬೋದು. ಹಂಗೆ ನಾವು ಫಸ್ಟು ಇದನ್ನೇ ಮಾಡೋದೇ ಇಂಪಾರ್ಟೆಂಟು. ಯಾಕಂದರೆ ಅವರೇನೇ ಅಲ್ಲಿ ಕುತ್ಕೊಂಡು ಮಾಡಿರೋಂಗಿಲ್ಲ, ಅವರು ಪ್ರಿಂಟ್ ತೆಗಿಯೋರು ಅವ್ರ ಕೈಯಿಂದ ಮಾಡಿರೋಂಗಿಲ್ಲ. ಅದನ್ನು ಫಸ್ಟು ನಾವು ಮಾಡಿರ್ತೀವಿ, ಅಂದರೆ ಆರ್ಟಿಸ್ಟ್ಗಳು ಮಾಡಿರ್ತೀವಿ. ಅದನ್ನು ಆರ್ಟಿಸ್ಟ್ಗಳು ಮಾಡಿದ ಮೇಲೆ ಅದರದ್ದೇ ಒಂದು ಅವ್ರ ಹತ್ರ ತಗೊಂಡು ಬಂದಿರ್ತಾರಲ್ಲ, ಅದನ್ನು ನಿಮಗೆ ಪ್ರಿಂಟ್ ಹಾಕಿಬಿಟ್ಟು ಕೊಡ್ತಾ ಇರ್ತಾರೆ. ಆ ಥರನಾಗಿ ಇವು ಯಾವುದೇ ಒಂದು ವಿಗ್ರಹಗಳಾಗಲಿ ಫಸ್ಟು ನಾವು ಆರ್ಟಿಸ್ಟ್ಗಳನ್ನೇ ಮಾಡೋದು. ಇವಾಗ ಸ್ವಲ್ಪ ಕಂಪ್ಯೂಟರ್ ಡಿಜಿಟಲ್ ಎಲ್ಲ ಬಂದುಬಿಟ್ಟಿದ್ದಾವೆ. ಇವು ಕೂಡ ಸ್ವಲ್ಪ ಅದರಲ್ಲೇ ಮಾಡ್ತಾರೆ. ಬಟ್ ಈಗೆಲ್ಲ ನೋಡಿದಿರಲ್ಲ, ಡೋರ್ಗೆ ಇವೆಲ್ಲ ಸ್ವಲ್ಪ ಡಿಸೈನ್ಗಳು ಮಾಡ್ಬೇಕಾದ್ರೆ ಡೋರ್ಗೂ ಕೂಡ ವಿಗ್ರಹಗಳು ಮಾಡಿಸ್ಬೇಕಾದ್ರೂ ಈಗೆಲ್ಲ ಅವು ಎಲ್ಲ ಈಗ CNC ಮಷೀನಿಂದನೇ ಕೂಡ ಮಾಡಿಸ್ತಾ ಇದ್ದಾರೆ ಇವಾಗ. ಆ ಥರನಾಗಿ. ಬಟ್ಟು ಇವು ನಾವೇನಪ್ಪ ಅಂತಂದರೆ ಇವು ಕೈಯಿಂದನೇ, ಇವೆಲ್ಲ ನಾವು ಕೈಯಿಂದನೇ ಮಾಡೋದು. ಅದಕ್ಕಾಗಿ ಸ್ನೇಹಿತರೆ, ಈಗ ನಿಮಗೆ ಇದು ಒಂದೇ ಅಂತಲ್ಲ, ನೀವು ಯಾವುದೇ ಒಂದು ಫೋಟೋ ಕೊಟ್ಟರು ಕೂಡ, ಅಂದರೆ ಯಾರ್ದೋ ಈಗ ತೀರೋಗಿರ್ತಾರೆ ಅಥವಾ ತಾಯಿದು ತಂದೆದು ಈ ಥರ ಫೋಟೋಸ್ ಇರುತ್ತೆ, ಅದನ್ನೊಂದು ಪುತ್ಥಳಿ ಅಥವಾ ವಿಗ್ರಹಗಳನ್ನು ಮಾಡಿಸ್ಬೇಕಾಗಿರುತ್ತೆ, ಮೂರ್ತಿ ಮಾಡಿಸ್ಬೇಕಾಗಿರುತ್ತೆ. ಅದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ. ಕಂಚಲ್ಲಿ ಬೇಕಾದರೆ ಕಂಚಲ್ಲಿ ಮಾಡಿಕೊಡ್ತೀವಿ, ಇಲ್ಲ ನಮಗೆ ಫೈಬರ್ ಬೇಕಂದರೆ ಫೈಬರಲ್ಲಿ ಕೂಡ ಹಾಕಿಕೊಡ್ತೀವಿ. ಈ ಥರನಾಗಿ ನಿಮಗೆ ಅವೆಲ್ಲ ನಮ್ಮ ಹತ್ರ ಮಾಡಿಕೊಡ್ತೀವಿ ಸ್ನೇಹಿತರೆ. ಈಗ ನೋಡಿ, ಇದ್ರದ್ದು ಕೂಡ ನಾವು ಫುಲ್ಲು ಡಿಸೈನ್ ಎಲ್ಲ ಕಿರೀಟಕ್ಕೆ ನೋಡಿ ಡಿಸೈನ್ಗಳೆಲ್ಲ ಮಾಡಿದ್ದೀವಿ. ಇಲ್ಲಿ ಡಿಸೈನ್ಗಳೆಲ್ಲ ಮಾಡಿದ್ದೀವಿ. ಈಗ ನೋಡಿ, ನಾವು ಈಗ ತೆಗೆದುಬಿಟ್ಟಿದ್ದೀವಲ್ಲ, ಈಗ ಸ್ವಲ್ಪ ಏನಾಗುತ್ತಂದರೆ ಗಾಳಿಗೆ ಸ್ವಲ್ಪ ಮಣ್ಣುಗಳು ಬೇಗ ಡ್ರೈ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಥರ ನಾವು ನೀರನ್ನು ಸ್ಪ್ರೇ ಮಾಡ್ತೀವಿ.
ಈ ಥರ ನೀರು ಸ್ಪ್ರೇ ಮಾಡೋದ್ರಿಂದ ಬೇಗ ಡ್ರೈ ಆಗಲ್ಲ. ನಾವು ಹಂಗೆ ಬಿಟ್ಬಿಟ್ರೆ ಮಣ್ಣು ಗಟ್ಟಿಯಾಗಿಬಿಡುತ್ತೆ, ಗಟ್ಟಿಯಾಗಿ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಈಗ ವಿಡಿಯೋ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಫುಲ್ ಓಪನ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ನಮ್ಮ ಮೇಲ್ಗಡೆ ಬಟ್ಟೆ ಹಾಕಿಬಿಟ್ಟಿರ್ತೀವಿ. ನಾವು ಎಷ್ಟು ವರ್ಕ್ ಮಾಡಬೇಕು ನೋಡಿ, ಆ ಪಾರ್ಟ್ ಮಾತ್ರ ಓಪನ್ ಇಟ್ಟಿರ್ತೀವಿ. ಅದನ್ನು ವರ್ಕ್ಗಳನ್ನು ಎಲ್ಲಿ ಮಾಡಬೇಕಾಗಿರುತ್ತಲ್ವ, ಇವೆಲ್ಲ ನಾವು ಡಿಸೈನ್ಸ್ಗಳು, ಆ ಪಾರ್ಟ್ ಮಾತ್ರ ಓಪನ್ ಇಟ್ಟಿರ್ತೀವಿ. ನೆಕ್ಸ್ಟ್ ಇವೆಲ್ಲ ವರ್ಕ್ ಕಂಪ್ಲೀಟ್ ಆಗಿರೋದಕ್ಕೆ ಮೇಲ್ಗಡೆ ನಾವು ಬಟ್ಟೆ ಹಾಕಿಬಿಟ್ಟಿರ್ತೀವಿ. ಈ ಥರನಾಗಿ ನೀರು ಸ್ಪ್ರೇ ಮಾಡಬೇಕಾಗತ್ತೆ ನಾವು. ಸ್ನೇಹಿತರೆ ನೋಡಿದ್ರಲ್ವಾ, ಇದೇ ಥರನಾಗಿ ಯಾರಿಗಾದರೂ ಕೂಡ ನಿಮಗೆ ನೀವು ಫೋಟೋ ಕೊಟ್ಟರೆ, ಮ್ಯೂರಲ್ ಆಗಲಿ ಅಥವಾ ರಿಯಲಿಸ್ಟಿಕ್ ಆಗಲಿ, ಯಾವುದೇ ಒಂದು ಫೋಟೋ ಕೊಡಿ, ಅದನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಮತ್ತು ಇದನ್ನು ಕಂಪ್ಲೀಟ್ ಆದಮೇಲೆ, ಇದಕ್ಕೆ ಆದಮೇಲೆ ನಿಮಗೆ ಮತ್ತೆ ಇದನ್ನು ಕಲರಿಂಗ್ ಮಾಡ್ತೀವಿ. ಅಂದರೆ ಫೈಬರ್ದಿದು, ಫೈಬರಲ್ಲಿ ಆರ್ಡ್ರ್ ಬಂದಿರೋದು, ಕಲರಿಂಗ್ ಮಾಡ್ತೀವಿ. ಕಲರಿಂಗ್ ಆದಮೇಲೂ ಕೂಡ ಇದೇ ಥರ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮಗೆ ನನ್ನ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಹಾಕಿರ್ತೀನಿ. ಯಾರಾದರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಹೊಸ ಹೊಸ ಹಾಕುವಂಥ ವಿಡಿಯೋಗಳು ಬರುತ್ತೆ. ಯಾಕಂದರೆ ಇದನ್ನು ಕೆಲವೊಂದು ಜನಕ್ಕೆ ಮಾಡಿಸ್ಬೇಕಂತ ಅಂದ್ಕೊಂಡಿರ್ತಾರೆ, ವರ್ಕ್ಗಳನ್ನು ಅಂದರೆ ಯಾರು ಎಲ್ಲಿ ಮಾಡ್ತಾರೆ ಅನ್ನೋದು ಸ್ವಲ್ಪ ಐಡಿಯಾ ಇರೋಲ್ಲ. ಆ ಉದ್ದೇಶಕ್ಕೆ ನಾವು ಇದನ್ನು ವಿಡಿಯೋ ಮಾಡ್ತಾಯಿರೋದು. ಮತ್ತು ಮೇಲಾಗಿ ಸ್ವಲ್ಪ ಜನ ಕಲಿಬೇಕಂತ, ಈಗ ಮಣ್ಣಲ್ಲಿ ಯಾವ ಥರನಾಗಿ ಮಾಡ್ತಾರೆ ನೋಡ್ಬೇಕಂತಕ್ಕಂಥದ್ದು ಇರುತ್ತೆ. ಮತ್ತು ಈಗ ನೀವೆಲ್ಲ ಏನು ಮಾಡಿರ್ತೀರ ಅಂತಂದರೆ, ವರ್ಕ್ಗಳು ಕಂಪ್ಲೀಟ್ ಆದಮೇಲೆ ನಾವು ಅದಕ್ಕೆ ಕಲರಿಂಗ್ ಮಾಡಿ ಎಲ್ಲ ಮಾಡಿ ನಾವು ಒಂದು ಫೋಟೋ ಹಾಕಿ ನಾನು ಬಿಟ್ಬಿಟ್ನೆ ಅಂದರೆ, ಇದು ವರ್ಕ್ ಚೆನ್ನಾಗಾಗಿದೆ ಅಂತ ಹಿಂಗೆ ಅನ್ಕೊಂಡಿರ್ತಾರೆ. ಬಟ್ ಅದನ್ನು ನಾವು ಹಿಂದ್ಗಡೆ ಮಾಡ್ತಕ್ಕಂಥ ಕಷ್ಟಗಳು ನಾವು ಎಷ್ಟಿರುತ್ತೆ. ಈಗ ಯಾವುದೇ ಆಗಲಿ ಒಂದು ಕೆಲಸಗಳು ಮಾಡಬೇಕಾದ್ರೆ ಅದರದ್ದೇ ಆದಂಥ ಎಫರ್ಟ್ ಇರುತ್ತೆ. ಆ ಥರನಾಗಿ ನಾವು ಕೂಡ ಅದನ್ನು ಸುಮಾರು ಇದನ್ನು 15 ದಿನದಿಂದ ಮಾಡಿದ್ದೀನಿ. ಇದನ್ನು ಏನಿಲ್ಲಂದರೂ ನಿಮಗೆ ಇದು ಸೈಜು ಹಿಂಗೊಂದು 3.5 ಅಡಿ ಇದೆ, ಉದ್ದ 3.5 ಅಡಿ ಇದೆ, ಹಿಂಗೆ ಅಗಲ ಬಂದು ಒಂದು 2.5 ಅಡಿ ಇದೆ. ಇದನ್ನೊಂದು ಸುಮಾರು ಒಂದು 15 ದಿನ ಮಾಡಿದ್ದೀನಿ ಇದನ್ನು. ಅದಕ್ಕೆ ಯಾರಿಗಾದರೂ ಕೂಡ ಬೇಕಾದರೂ, ಇದು ಒಂದೇ ನರಸಿಂಹಸ್ವಾಮಿ ಒಂದೇ ಅಂತಲ್ಲ, ನೀವು ವೆಂಕಟೇಶ್ವರ ಆಗಿರಲಿ ಅಥವಾ ಲಕ್ಷ್ಮೀದಾಗಿರಲಿ ಅಥವಾ ಮ್ಯೂರಲಲ್ಲಿ ನಿಮ್ಮ ನೇಮ್ ಬೋರ್ಡ್ಗಳು ಬರುತ್ತೆ ಅದು ಆಗಿರಲಿ, ಯಾವುದೇ ಆಗಿರಲಿ, ಈ ಮ್ಯೂರಲಲ್ಲಿ ಯಾವುದೇ ಬಂದರೂ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ. ನೋಡಿರಲ್ಲ, ಈಗ ಇದನ್ನು ನಾವು ಈ ಥರ ಬೆರಳಿಂದ ಸ್ವಲ್ಪ ಹಿಂಗೆ ನಾವು ನೈಸ್, ಅಂದರೆ ಬೆರಳಿಂದ ಹಿಂಗೆ ನೈಸ್ ಮಾಡಿದಾಗ ಸ್ವಲ್ಪ ನೈಸ್ ಜಾಸ್ತಿ ಆಗುತ್ತೆ. ಬ್ರಷ್ಗಳಿಂದನೂ ಆಗುತ್ತೆ, ಸ್ವಲ್ಪ ಸ್ಮೂತ್ ಬ್ರಷ್ ಇರಬೇಕಾಗತ್ತೆ. ಸ್ಮೂತ್ನೆಸ್ ಬ್ರಷ್ ಇದ್ದರೆ ಅದು ಕೂಡ ನೈಸ್ ಆಗುತ್ತೆ. ಈಗ ನಾನು ಇವಾಗ ನೀರು ಹಾಕಿದ್ದೀನಿ ಇದಕ್ಕೆ. ಮತ್ತು ಇದನ್ನೆಲ್ಲ ನಾವು ಈ ಕೆಲಸ ಮಾಡ್ಬೇಕಂದ್ರೂ ಕೂಡ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಟೂಲ್ಸು, ಆಯುಧಗಳೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಆಯುಧಗಳೂ ಕೂಡ ಭಾಳ ಇಂಪಾರ್ಟೆಂಟು. ಅವು ನೋಡಿದರೆ ಅಂದರೆ ಆ ಕೆಲಸದ ತಕ್ಕಂಥ ಆಯುಧಗಳು ರೆಡಿ ಮಾಡ್ಕೊಂಡಿರ್ತೀವಿ. ಈಗ ನೋಡಿ, ಇದು ಇಷ್ಟೇ ಶಾರ್ಪ್ನೆಸ್ ಚಿಕ್ಕದಾಗಿದೆ ಇದು, ಮತ್ತು ಇದನ್ನು ಇಷ್ಟೇ ಚಿಕ್ಕದಾಗಿದೆ. ತನಗೆ ಚಿಕ್ಕ ಚಿಕ್ಕ ವರ್ಕ್ಗಳಿಗೆಲ್ಲ ಚಿಕ್ಕದಾಗೇ ಬರ್ತವೆ ಇವೆಲ್ಲ ಈ ಥರನಾಗಿ. ಈಗ ನೋಡಿದ್ರಲ್ಲ, ಮುಂದಿನ ದಿನಮಾನಗಳಲ್ಲಿ ಯಾರಿಗಾದರೂ ಬೇಕಾದರೂ ನಾನು ಕೆಳಗಡೆ ನಂಬರ್ ಹಾಕಿದ್ದೀನಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಬರೆದು ಹಾಕಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಮತ್ತು ಅದೇ ಥರನಾಗಿ ಯಾರಿಗಾದರೂ ಕೂಡ ಕೆಳಗಡೆ ನಂಬರ್ ಇದೆ, ನಾನು ಆಲ್ರೆಡಿ ಇಲ್ಲಿ ನಂಬರ್ ಹಾಕಿದ್ದೀನಿ ಕೆಳಗಡೆ, ಆ ನಂಬರ್ಗೆ ಫೋನ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ದಿನ ನೋಡಿದ್ರಲ್ವ ಈ ನರಸಿಂಹಸ್ವಾಮಿದು ಮಾಡ್ತಾಯಿದ್ದೀನಲ್ಲ, ನೋಡಿದ್ರಲ್ವ. ಈ ಒಂದು ವಿಗ್ರಹಗಳನ್ನು ಕಂಪ್ಲೀಟ್ ಆದಮೇಲೆ ನಿಮಗೆ ಮತ್ತೆ ಇದೇ ಥರನಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ಎಲ್ಲ ನನ್ನ ವಿಡಿಯೋಗಳನ್ನು ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ.